ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲತಾ. ಇವತ್ತು ಬಂದು ನಮ್ಮ ಮನೆ ಹತ್ರ ಗಣಪತಿ ಪೂಜೆ ಇರೋದ್ರಿಂದ ನಮ್ಮ ಮನೆಯವ್ರ ಫ್ರೆಂಡು ಪಲಾವ್ ಮಾಡ್ಸೋಣ ಅಂತ ಅಕ್ಕಿ ರೇಷನ್ ಎಲ್ಲ ತಂದು ಕೊಟ್ಟಿದ್ರು. ತರಕಾರಿ ಎಲ್ಲ ಅವರೇ ತಂದು ಕೊಟ್ಟಿದ್ರು. ನಮ್ಮ ಮನೆ ಹತ್ರ ಮಾಡಿರೋದ್ರಿಂದ ನಾನು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲನೂ ಅವರೇ ಹೆಚ್ಕೊಳ್ತಾಯಿದ್ರು. ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಟ್ಟು, ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಕೊಟ್ಟು, ಸ್ವಲ್ಪ ಕೊತ್ತಂಬರಿ ಎಲ್ಲ ಸೋಸಿದ್ದೀನಿ, ಪುದೀನ ಎಲ್ಲ ಸೋಸ್ಕೊಂಡು ಕೊಟ್ಟಿದ್ದೀನಿ ಅವರಿಗೆ. ಅವರೇ ಎಲ್ಲ ಮಾಡೋಂಥದ್ದು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಬಂದು ಅರ್ಧ ಕೆಜಿ ತೊಗೊಂಡಿದ್ದಾರೆ. ಅರ್ಧ ಕೆಜಿಯಷ್ಟು ಕ್ವಾಂಟಿಟಿಯಷ್ಟು ತೊಗೊಂಡಿದ್ದಾರೆ. ಹಸಿಮೆಣ್ಸಿನ್ಕಾಯಿನೂ ಕೂಡ ಅಷ್ಟೇ ಅರ್ಧ ಕೆಜಿ ತೊಗೊಂಡಿದ್ದಾರೆ. ಎಲ್ಲ ಪೇಸ್ಟ್ ಮಾಡಿಕೊಡ್ತಾಯಿದ್ದೀನಿ ನಾನಿಲ್ಲಿ. ಅವರಲ್ಲಿ ಹೊರಗಡೆ ತರಕಾರಿ ಎಲ್ಲ ಹಚ್ಕೊಳ್ತಾ ಇದ್ದಾರೆ. ಇನ್ನು ಭಟ್ರೆ ಬಂದಿದ್ದಾರೆ ಅಡುಗೆ ಮಾಡೋಕ್ಕೆ. 25 ಕೆಜಿ ಇದಲ್ವ, ನಮಗೆಲ್ಲ ಬರಲ್ಲ ಅಷ್ಟೊಂದೆಲ್ಲ ಮಾಡೋದಕ್ಕೆ. ನಾವು ಸ್ವಲ್ಪ ಮನೆಯಲ್ಲಾದರೆ ಮಾಡ್ತೀವಿ. ಅಷ್ಟು 25 ಕೆಜಿ ಅಷ್ಟು ನಾನು ಯಾವತ್ತೂ ಮಾಡಿಲ್ಲ. ಹಂಗಾಗಿ ನೋಡಿ ಅವರೇ ಭಟ್ರೆ ಎಲ್ಲ ಹಚ್ಕೊಳ್ತಾ ಇದ್ದಾರೆ ತರಕಾರಿ ಎಲ್ಲನೂ. ಬನ್ನಿ ಭಟ್ರು ಯಾವ ಥರ ಪಲಾವ್ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ 6 ಕೆಜಿಯಷ್ಟು ಎಣ್ಣೆ ಹಾಕ್ತಾಯಿದ್ದಾರೆ ಮತ್ತು ಅರ್ಧ ಕೆಜಿ ತುಪ್ಪ ಹಾಕಿದ್ದಾರೆ. ನಂತರ ಇಲ್ಲಿ ಸೋಸಿಟ್ಕೊಂಡಿರೋ ಪುದೀನ ಸೋಸಿ ಹಚ್ಚಿರೋಂಥ ಪುದೀನ ಹಾಕ್ತಾಯಿದ್ದಾರೆ. ಮತ್ತು ಚಕ್ಕೆ, ಲವಂಗ, ಪಲಾವ್ ಎಲೆ, ಮೊಗ್ಗು ಎಲ್ಲ ಹಾಕ್ತಾಯಿದ್ದಾರೆ. ಇಲ್ಲಿ ಪಲಾವ್ ಐಟಮ್ಸ್ ಏನೇನು ಇರುತ್ತೋ ಎಲ್ಲ ಪ್ರತಿಯೊಂದು ಹಾಕ್ತಾಯಿದ್ದಾರೆ. ಹಾಕಿ ಚೆನ್ನಾಗಿ ತಿರುಗ್ತಾ ಇದ್ದಾರೆ. ಅದು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡು ಈರುಳ್ಳಿ ಮತ್ತು ದಪ್ಪ ಮೆಣಸಿನ್ಕಾಯಿ ಅದೆಲ್ಲ ಹಾಕ್ತಾಯಿದ್ದಾರೆ. ಸ್ವಲ್ಪ ದೊಡ್ಡದಾಗೇ ಹಚ್ಕೊಂಡಿದ್ದಾರೆ. ಅದನ್ನು ಚೆನ್ನಾಗಿ ಬಾಡಿಸ್ತಾ ಇದ್ದಾರೆ. ನಂತರ ಇಲ್ಲಿ ಕ್ಯಾರೆಟು, ಬೀನ್ಸು ಮತ್ತು ಗೆಡ್ಡೆಕೋಸು ಎಲ್ಲನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದಾರೆ. ನಂತರ ಇದಕ್ಕೇ ಟೊಮೊಟೊ ಹಾಕಿದ್ದಾರೆ. ಟೊಮೊಟೊ ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದಾರೆ. ಚೆನ್ನಾಗಿ ಹುರ್ಕೊಂಡು ನಂತರ ಇದಕ್ಕೆ ಗೋಡಂಬಿ ಹಾಕ್ತಾಯಿದ್ದಾರೆ. ಗೋಡಂಬಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೇ ಚಿಕನ್ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ, ಪಲಾವ್ ಮಸಾಲ ಹಾಕ್ತಾಯಿದ್ದಾರೆ. ಇವಾಗಲೇ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಎಲ್ಲ ಅದ್ರ ಜೊತೆಗೇ ಹಾಕ್ತಾಯಿದ್ದಾರೆ. ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದಾರೆ. ಇವಾಗ ಇದಕ್ಕೆ ನೀರು ಹಾಕ್ತಾ ಇದ್ದಾರೆ. ಅಕ್ಕಿ ಎಷ್ಟು ಹಾಕ್ತೀವೋ ಅದ್ರ ಡಬಲ್ನ ನೀರು ಹಾಕ್ತಾ ಇದ್ದಾರೆ ಇಲ್ಲಿ. ನಂತರ ಇಲ್ಲಿ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಸ್ಕೊಬೇಕು. ನೋಡಿ ಈ ಥರ ಕುದೀತಾ ಇದೆ ಚೆನ್ನಾಗಿ. ಚೆನ್ನಾಗಿ ತರಕಾರಿ ಎಲ್ಲ ಬೇಯ್ತಾ ಇದೆ. ಈ ಟೈಮಲ್ಲಿ ಅಕ್ಕಿ ಹಾಕ್ತಾ ಇದ್ದಾರೆ.
ಕೈ ಬಿಡದೇನೆ ಅವಾಗವಾಗ ತಿರುಗಿಸ್ತಾನೆ ಇದ್ರು ಅವರು. ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡಿಕೊಂಡ್ರು ಕರೆಕ್ಟಾಗಿದೆಯಾ ಏನು ಅಂತ ಹೇಳಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದಾರೆ. ಒಂದೆರಡು ಕಟ್ಟಷ್ಟಿದೆ ಅದು ಕೊತ್ತಂಬರಿ. ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸಿದ್ರೆ ಪಲಾವ್ ರೆಡಿ ಆಗುತ್ತೆ. ಸ್ವಲ್ಪ ಇನ್ನು ನೀರು ಸ್ವಲ್ಪ ಕಡಿಮೆ ಇತ್ತು, ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ರು. ಈ ಟೈಮಲ್ಲಿ ತಳ ಹಿಡಿದೇ ಇರೋ ಥರ ನೋಡ್ಕೊಳ್ತಾ ತಿರುಗಿಸ್ತಾ ಇರಬೇಕು ಅವಾಗವಾಗ. ಇವಾಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಪ್ಲೇಟಿನ ಮೇಲೆ ಒಂದೆರಡು ನೀರಿನ ಕ್ಯಾನು ಮತ್ತು ಒಂದು ಸಿಲಿಂಡ್ರ್ ಇಟ್ಟಿದ್ದಾರೆ ನೋಡಿ. ಈ ಥರ ನೋಡಿ ಚೆನ್ನಾಗಾಗಿದೆ ಪಲಾವು, ತುಂಬಾ ಚೆನ್ನಾಗಿ ಬಂದಿತ್ತು, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ಪಲಾವ್ ರೆಡಿ ಆಯಿತು, ತಗೊಂಡು ಹೋದ್ರು ಗಣಪತಿ ಹತ್ರ ಕೊಡೋಕ್ಕೆ. ನೋಡಿ ಕೊಡ್ತಾ ಇದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.